ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಚ್ಚಾಸ್ತ್ರಪ್ರವಚನಾಸಕ್ತಾನ್ ಯಲಮಲ್ಯಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ತೆ ಗುರುನ್ ಮಮ. ಪುರಂದರದಾಸರ ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಪೀಠಿಕಾ ಭಾಗದಲ್ಲಿ ನಿನ್ನೆ ದಿನ ನಾವು ಸಂಖ್ಯಾ ಬಲದಿಂದ ಸರ್ವಮೂಲ ಎಂಬುದು 37 ಗ್ರಂಥವಿದೆ. ಆ ಸಂಖ್ಯಾ 37 ಎಂಬುದರಿಂದಲೇ ಇಡೀ ತತ್ವವನ್ನು ಸಂಖ್ಯಾಶಾಸ್ತ್ರದಿಂದ ಹೇಗೆ ತಿಳಿಯಬಹುದಾಗಿದೆ. ಇಡೀ ಸಮಸ್ತ ವಾಗ್ಮಯ ವೇದಾರ್ಥ ಅಖಿಲ ಅಪೌರುಷೇಯವಾದ ವೇದಗಳು, ಇತಿಹಾಸ ಪುರಾಣ ಗ್ರಂಥಗಳು, ಋಷಿಗಳು ರಚಿಸಿರತಕ್ಕಂತಹ ಸಮಸ್ತ ಸ್ಮೃತಿಗಳನ್ನು ಸಹ ಹೇಗೆ ತಿಳಿಯಬಹುದು ಎಂಬುದನ್ನು ಸದಾ ದಾಸ 37 ಎಂಬ ಸಂಖ್ಯೆಯಿಂದಲೇ ತಿಳಿಯಬಹುದಾಗಿದೆ ಎಂಬುದನ್ನು ಕಿಂಚಿತ್ ಪ್ರಮೇಯವನ್ನು ನಾವು ನಿರೂಪಿಸಿದ್ದೇವೆ. ಇದು ಮುಂದುವರಿಸಿದಾಗ ಈ ನಮ್ಮ ಮುಂದುವರಿಸೋದು ಅಂದರೆ ಏನರ್ಥ? ಪ್ರಯಾಣ ಮಾಡುವುದು ಎಂದರ್ಥ. ಎಲ್ಲಿಂದ ಪ್ರಯಾಣ ಮಾಡ್ತಾಯಿದ್ದೀವಿ? ಪುರಂದರದಾಸರ 180 ಎಂಬತಕ್ಕಂಥ ಈ ಶಬ್ದ ಏನು ಕೊಡ್ತಾ ಇದೆ, ಈ ಸಂಖ್ಯೆ ಏನು ತೋರಿಸಿಕೊಡ್ತಾ ಇದೆ ನೋಡಿ. ಪ್ರತಿಯೊಬ್ಬ ಜೀವರು ಒಂದು ಮಾತೃ ಹೃದಯದಿಂದ, ಮಾತೃ ಗರ್ಭದಿಂದ ಹೊರಗೆ ಬರ್ತಾಯಿದ್ದಾರೆ. ಬಂದಾಗ ಅವನಿಗೆ ಸಂಖ್ಯಾ ಪ್ರಥಮ ದಿನ, ಪ್ರಥಮ ಆಹ್ನಿ, ಪ್ರಥಮ ಕ್ಷಣ, ಪ್ರಥಮ ಗಂಟೆ, ಪ್ರಥಮ ಮುಹೂರ್ತ ಅಂತ ನಾನಾ ರೀತಿಯಲ್ಲಿ ಪ್ರಥಮ ಎಂಬುದಾಗಿ ನಾವು ಉಚ್ಚರಿಸ್ಕೊಳ್ತೀವಿ. ಇದ್ಯಾವುದೂ ಪ್ರಥಮ ಅಲ್ಲ, ಆದರೆ ಕೇವಲ ನಮ್ಮ ವ್ಯವಹಾರಕ್ಕೋಸ್ಕರವಾಗಿ ಇದು ಪ್ರಥಮ. ಏಕೆಂದರೆ ಪ್ರತಿಯೊಬ್ಬರ ಜೀವರು ಎಷ್ಟು ಸಾರಿ ಹುಟ್ಟಿದ್ದಾರೆ, ಎಷ್ಟು ಸಾರಿ ಬೆಳೆದಿದ್ದಾರೆ, ಎಷ್ಟು ಸಾರಿ ಮರಣಿಸಿದ್ದಾರೆ, ಯಾರಿಗೆ ಗೊತ್ತು? ಈ ಲೆಕ್ಕವನ್ನು ಬಲ್ಲಂಥ ಕೇವಲ ಭಗವಂತನಿಗೆ ಮಾತ್ರ ಗೊತ್ತು. ಉಳಿದ ಯಾರಿಗೂ ಯಾವ ಕಾಲಕ್ಕೂ ತಿಳಿಯೋದಿಲ್ಲ. ಇದರ ಪ್ರಸಂಗವೇ ಬರುವುದಿಲ್ಲ. ಏಕೆಂದರೆ ಭಗವಂತನ ಬಿಟ್ಟು ಇನ್ನೆಲ್ಲರೂ ಅಸ್ವತಂತ್ರರು. ಅವರ ಜ್ಞಾನ ಎಂದಿಗೂ ಅತೀತ ಅನಾಗತವನ್ನು ಸಾಕಲ್ಯೇನ ತಿಳಿದುಕೊಳ್ಳಲು ಯೋಗ್ಯತೆ ಇಲ್ಲ. ಆದರೂ ಸಹ ಮುಕ್ತನಾದ ಮೇಲೆ ಎಷ್ಟು ಜನ್ಮ ಬಂದಿದ್ದೇನೆ ಎಂಬತಕ್ಕಂಥದ್ದು ಆಲೋಚನೆ ಬಂದರೆ ಭಗವಂತ ಮನಸ್ಸು ಮಾಡಿದರೆ ತಿಳಿಸಬಹುದು ಹೊರತು ಆ ಮನಸ್ಸನ್ನು ಕೊಡತಕ್ಕಂಥವನು ಭಗವಂತನೇ. ಸರಿ, ಆದರೂ ನಾವು ವ್ಯವಹಾರಕ್ಕೆ ಏನು ಮಾಡ್ತೀವಿ? ಪ್ರಥಮ ಹನಿ, ಪ್ರಥಮ ದಿನ, ಪ್ರಥಮ ಮುಹೂರ್ತ. ಇದು ಒಂದು ಮೊದಲನೇ ದಿನ. ಮುಂದೆ 180 ಅನ್ನೋದಕ್ಕೆ 8 ಇದೆ. 8 ಅನ್ನೋದು ಏನಂದರೆ
ಈ ಮನುಷ್ಯರಲ್ಲಿ 4 ಅವಸ್ಥೆಗಳಿದೆ. 4 ಅವಸ್ಥೆಗಳಿಗೆ ಬರೋಕ್ಕೆ ಪೂರ್ವ ಮತ್ತು ಅಪರದಲ್ಲೂ ಸಹ ಪೂರ್ವಾವಸ್ಥೆಯಲ್ಲಿ ಒಂದು ಹೆಸರಿದೆ. ಉದಾಹರಣೆಗೆ ಬಾಲ್ಯಾವಸ್ಥೆ ಅಂತ ಹೇಳಿಬಿಡ್ತೀವಿ. ಬಾಲ್ಯಾವಸ್ಥೆಯಲ್ಲಿ ಶೈಶವಾವಸ್ಥೆ, ಅರ್ಭಕಾವಸ್ಥೆ, ಒಂದು ಮಗ್ಗಳಿಗೆ ತಿರುಗುವಾಗ, ಬಾಳು ಬೀಳುವಾಗ, ಗೆಜ್ಜೆ ಕಾಲ ಹಾಕಿ ಅಂಬೆಗಾಲ ಇಡುವಂಥ, ಗೋಡೆ ಹಿಡಿದು ನಡೆಯುವ ಮತ್ತು ಸಣ್ಣ ಸಣ್ಣ ಹೆಜ್ಜೆ ಹಾಕುವ ಮತ್ತು ಕ್ರೀಡಾ ವಿಶಿಷ್ಟನಾಗಿ ಬಾಲಕನಾಗುವ, ಹೀಗೆ ಬಾಲಕ ಅವಸ್ಥೆಯಲ್ಲಿಯೇ 16 ವರ್ಷಗಳು ನಾವು ಗಮನಿಸ್ಬೋದಾಗಿದೆ. ಅದರಂತೆ ಯೌವನದಲ್ಲಿ ಪ್ರಮೋದಾವಸ್ಥೆ, ಸ್ನಾತಕ, ಸ್ನಾತಕ, ವಿದ್ಯಾರ್ಥಿ, ಪಟು, ಕ್ರೀಡಾಪಟು, ಈ ರೀತಿಯಲ್ಲಿ ನಾವು ನೋಡಬಹುದಾಗಿದೆ. ನಂತರ ಬಾಲ್ಯ, ಯೌವನ, ವೃದ್ಧಾಪ್ಯದಲ್ಲಿಯೂ ವೃದ್ಧಾಪ್ಯ ಎಂಬತಕ್ಕಂಥದ್ದು ಸ್ಥೂಲವಾಗಿ ನಾವು ಹೇಳಿಕೊಂಡ್ರೂ ಸಹ ಯಾವಾಗ ವೃದ್ಧಾಪ್ಯ, ಯಾವ ಇಂದ್ರಿಯಗಳು ಶಿಥಿಲವಾಗಿ ಇಂದ್ರಿಯಗಳಿಂದ ಏನನ್ನೂ ನಾವು ಮಾಡಿಸಿಕೊಳ್ಳಲಾಗದಿದ್ದಾಗ ನಾವು ವೃದ್ಧಾಪ್ಯರು ಅಂತ ಹೆಸರು ಹೇಳಬೇಕು. ಯಾರಿಗೆ ಸಾಯುವ ದಿನದ ತನಕೂ ತಮ್ಮ ಇಂದ್ರಿಯಗಳು ತನ್ನ ನಿಯಂತ್ರಣದಲ್ಲಿರುತ್ತೋ ಅವರಿಗೆ ವೃದ್ಧಾಪ್ಯದ ಚಿಂತನೆಯೇ ಇರುವುದಿಲ್ಲ. ಉದಾಹರಣೆಗೆ ಭೀಷ್ಮಾಚಾರ್ಯರಿಗೆ 800 ವರ್ಷಗಳಾಗಿದ್ದರೂ ಸಹ ಅವರು ವೃದ್ಧಾಪ್ಯದಲ್ಲೇ 10 ದಿನ ಪ್ರತಿದಿನ ಅಷ್ಟೆಷ್ಟೋ ಅಕ್ಷೋಹಿಣಿ ಸೇನೆಯನ್ನು ನಾಶ ಮಾಡತಕ್ಕಂಥ ಶಕ್ತಿ ಸಂಪಾದನೆ ಮಾಡಿದರು. ಇದು ಹೇಗೆ ಸಾಧ್ಯವಾಯಿತು? ಇವರಿಗೆ ವೃದ್ಧಾಪ್ಯ ಅನ್ನೋದು ಇಲ್ಲಿ. ಆದ್ದರಿಂದ ವೃದ್ಧಾಪ್ಯ ಅನ್ನೋದು ಭಗವಂತ ಪ್ರತಿಯೊಬ್ಬರ ಜೀವರಿಗೂ ಕೊಡತಕ್ಕಂಥ ಒಂದು ಅವಸ್ಥೆ ಆದರೂ ಸಹ ಅದು ಎಲ್ಲರಿಗೂ ಒಂದೇ ರೀತಿ ಅಂತ ನಾವು ತಿಳ್ಕೊಳ್ಬಾರ್ದು. ಆದರೆ ಎಲ್ಲರಿಗೂ ಒಂದು ಪಾಠ ಏನು, ಇದು 8 ಅವಸ್ಥೆಗಳು ಒಳಪಟ್ಟಿರುತ್ತದೆ. ಆ 8 ಅವಸ್ಥೆ ಅನ್ನೋದನ್ನು ಭಗವದ್ಗೀತೆಯ ಪಂಚಮೋಧ್ಯಾಯದಲ್ಲಿ ನಾವು ಒಂದು ವಾಕ್ಯವನ್ನು ನಾವು ನೋಡಬಹುದು. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ನಶನ್ ಗಚ್ಚನ್ ಸ್ವಪನ್ ಶಶನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮೇಷನ್ ಮಿಷನ್ ಅಪಿ ಇಂದ್ರಿಯಾಣಿ ಅರ್ಥೇಷು ವರ್ತಂತೆ ಇತಿ ಧಾರಯನ್. ಮನುಷ್ಯರಾಗಿ ಹುಟ್ಟಿದ ಈ ಜೀವರು, ಪಶುಗಳಾಗಿ ಹುಟ್ಟಿದ ಜೀವರು, ಗಿಡ ಮರಗಳಾಗಿ ಹುಟ್ಟಿದ ಜೀವರು ಈ ಎಲ್ಲ ಅವಸ್ಥೆಗಳೆಲ್ಲವೂ ಸಹ ಭಾಗವಹಿಸಿರ್ತಾರೆ, ಅನುಭವಿಸಿರ್ತಾರೆ, ನೋಡಿರ್ತಾರೆ, ತಮ್ಮ ಇಂದ್ರಿಯಗಳಿಂದ ಅದನ್ನು ಉಪಯೋಗಿಸ್ಕೊಂಡಿರ್ತಾರೆ. ಯಾರು ಈ ಉಪಯೋಗದಲ್ಲಿ ಪ್ರೌಢತೆಯನ್ನು ಗಳಿಸ್ಕೊಳ್ತಾರೋ ಆಗ ತಮ್ಮ ಮೊದಲನೇ ದಿನ ಮತ್ತು ಇದು 8 ಸೇರಿದಾಗ ಅವರು ನೂತನ ವಿಕ್ರಮವನ್ನು ಸಾಧಿಸಬಹುದು. ಅದು 9 ಅನ್ನೋದು ನವ, ಅಂದರೆ ನೂತನ ವಿಕ್ರಮ. ಯಾರು ನೂತನ ವಿಕ್ರಮವನ್ನು ಸಾಧಿಸ್ತಾರೋ ಅವರಿಗೆ ಜಯಶಾಲಿಗಳಾಗ್ತಾರೆ. ಶೂನ್ಯ ಅಂದರೆ ಪೂರ್ಣ ಅಂದರೆ ಅರ್ಥ. ಅವ್ರಿಗೆ ಒಂದು ಪತಾಕೆಯನ್ನು, ಅಂದರೆ ದೊಡ್ಡ ಮಟ್ಟದ ಅರ್ಹತೆಯನ್ನು ಪಡೆಯುತ್ತಾರೆ ಎಂಬುದು 1, 8, 0. 1, 8, 9. ಯಾರು ಇದು ಸತತವಾಗಿ ತಮ್ಮ ಇಂದ್ರಿಯವನ್ನು ಯೋಗ್ಯ ರೀತಿಯಲ್ಲಿ ಉಪಯೋಗಿಸಿಕೊಂಡಾಗ ಭಗವಂತನ ವಿಶೇಷ ಪ್ರಸಾದವನ್ನು ಪಡೆದುಕೊಳ್ತಾರೋ ಅದು ನೂತನವಾಗಿರುತ್ತೆ. ಅದರಿಂದ ಇವರು ಪೂರ್ಣರಾಗುತ್ತಾರೆ. ಸ್ವಯೋಗ್ಯ ಪೂರ್ಣತೆ ಅದು ಶೂನ್ಯವನ್ನು 0ಯಿಂದ ತಿಳಿಸ್ಕೊಟ್ಟಿದೆ. ಅದನ್ನು 180 ಯಾರು ಮರಣ ಮಾಡುತ್ತಾರೋ, ಮೊದಲು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಮುಂದೆ ಹೇಳಲ್ಪಡುತ್ತೆ. ಆ 1 ಅನ್ನೋದು ಏನು, ನಾವು ಗರ್ಭಾವಸ್ಥೆಯಿಂದ ಹೊರಗಡೆ ಬರೋದು. ಅದರಂತೆ ಈ ಜೀವನದಲ್ಲಿ ಪ್ರಪಂಚದಲ್ಲಿ ಬರತಕ್ಕಂಥ ಮೊದಲನೇ ದಿನ ನಾವು ಹುಟ್ಟಿದಾಗ ಹುಟ್ಟಿತು
ಶರೀರ ಹೊರ ಬಂತು. ಎಲ್ರಿಗೂ ಕಾಣಿಸ್ಕೊಳ್ಳೋದಕ್ಕೆ ಶರೀರ ಮಾತ್ರ. ಜೀವ ಅದರ ಒಳಗಡೆ ಇರ್ತಾನೆ, ಸುಪ್ತಾವಸ್ಥೆಯಲ್ಲಿರುತ್ತಾನೆ. ಅವನಿಗೆ ಶಕ್ತಿನೇ ಇರೋದಿಲ್ಲ. ಕ್ರಮೇಣ ವಾಯುದೇವರು, ಇತರ ತತ್ವಾಭಿಮಾನಿ ದೇವತೆಗಳು ಅವರ ಅನುಗ್ರಹದಿಂದ ಅವರ ವಿವಿಧ ಇಂದ್ರಿಯಗಳು ಚಲನ ಉಂಟಾಗಿ ಆಹಾರ ಸ್ವೀಕರಿಸಿ ದೇಹ ಪುಷ್ಟಿ ಪಡೆದು ಬುದ್ಧಿಯಿಂದ ಮನಸ್ಸಿಂದ ಚೇತರಿಸಿಕೊಂಡು ವಿವಿಧ ಕ್ರೀಡೆಗಳಲ್ಲಿ ಆಸಕ್ತನಾಗ್ತಾನೆ. ಇದು ನಾವು ಎಲ್ಲರೂ ನೋಡಿರ್ತಕ್ಕಂಥದ್ದು. ಆದರೆ ಎಲ್ಲರೂ ಕಾಲಿ ನಡೆದ ಮೇಲೆ ನೋಡ್ತೀವಿ ಹೊರತು ಹೇಗೆ ನಡೀತಾ ಇದೆ, ಯಾರಿಂದ ನಡೆಸಲ್ಪಡುತ್ತಿದೆ ಎಂಬತಕ್ಕಂಥದ್ದು ಯಾರಿಗೂ ಗೋಚರವೇ ಅಲ್ಲ. ಹಾಗಾದರೆ ಇದು ನಡೀತಾ ಇದ್ದರೂ ಗೋಚರ ಆಗದೆ ಯಾರು ತಿಳಬಹುದು? ಜ್ಞಾನಿಯಾದವನು ಪ್ರತಿ ಕ್ಷಣದಲ್ಲಿಯೂ ಭಗವಂತನೇ ಮಾಡಿಸ್ತಾ ಇದ್ದಾನೆ, ಭಗವಂತನಿಂದಲೇ ನಡೆಯುತ್ತಿರುವುದು ಎಂಬತಕ್ಕಂಥದ್ದನ್ನು ಮೊದಲು ಶಾಸ್ತ್ರದಿಂದ ಅರಿತುಕೊಂಡು ಆಮೇಲೆ ನಮ್ಮ ಶರೀರದಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನು ಗಮನಿಸಿಕೊಂಡು ಅದಕ್ಕೆ ನೇರವಾಗಿ ಭಗವಂತನೇ ಶಕ್ತಿ ಕೊಡ್ತಾ ಇರತಕ್ಕಂಥದ್ದನ್ನು ನಾವು ಕಂಡುಕೊಳ್ಳಬಹುದು. ಹೇಗೆ ಒಂದು ವಿದ್ಯುತ್ ದೀಪವನ್ನು ಹಚ್ಚಿದಾಗ ಸ್ವಿಚ್ ಹಾಕಿದಾಗ ದೀಪ ಬರುತ್ತೋ ಹಾಗೆ ಸ್ವಿಚ್ಚಿನಂತೆ ನಮ್ಮ ಜ್ಞಾನ ಸ್ವಿಚ್ ಆದಾಗ, ಆನ್ ಆದಾಗ ಆ ಭಗವಂತನ ಕಡೆ ನಮ್ಮ ದೃಷ್ಟಿ ಜ್ಞಾನ, ವಿಶೇಷ ಜ್ಞಾನ ಹರಿದಾಗ ಬೆಳಕು ಹೇಗೆ ಬರುತ್ತೋ ಹಾಗೆ ಭಗವಂತನ ಸನ್ನಿಧಾನ, ಭಗವಂತನ ಕ್ರೀಡಾ ವಿಶೇಷ, ಭಗವಂತನ ಕ್ರಿಯಾ ವಿಶೇಷ ನಮ್ಮ ಶರೀರದಲ್ಲೂ ನೋಡಬಹುದು, ಇಡೀ ಜಗತ್ತಿನಲ್ಲಿ ನೋಡಬಹುದು. ಅದೇ ವಿಶೇಷವಾದ ಸನ್ನಿವೇಶ. ಇದನ್ನು ವಿವರಿಸೋದು 180 ಎಂಬತಕ್ಕಂಥದ್ದು. ನೋಡಿ, ಇದು ನಮ್ಮ ಪ್ರಯಾಣ. ನಾವು ಒಂದು ಉಗಿಬಂಡೆ ಅಂದರೆ ರೈಲಲ್ಲಿ ಪ್ರಯಾಣ ಮಾಡುವಾಗ ಮೊದಲು ಏನು ಮಾಡ್ತೀವಿ? ಟಿಕೆಟ್ ಬುಕ್ಕಿಂಗ್ ಮಾಡ್ತೀವಿ, ನಂತರ ಮನೆಯಿಂದ ಹೊರಡ್ತೀವಿ, ರೈಲಲ್ಲಿ ಸುಖವಾದ ಪ್ರಯಾಣ ಮಾಡ್ತೀವಿ. ಅದರಂತೆ ರೈಲಿನಲ್ಲಿ ಕೂತಾಗ ನಮ್ಮ ಸ್ಥಾನದಲ್ಲಿ ನಮಗೆ ವಿಶೇಷವಾದ ಅಭಿಮಾನವನ್ನು ಇಟ್ಟುಕೊಂಡು ಅಲ್ಲಿಗೆ ಊಟ, ತಿಂಡಿ, ನಿದ್ದೆ, ವಿಚಾರ ಮಂತರ ಎಲ್ಲವನ್ನು ಮಾಡ್ತೀವಿ. ಇದೇ ನಿಜವಾದ ಸಂಸಾರ. ನಾವು ಹೇಗೆ ಮನೆಯನ್ನು ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗುವಾಗ ನಡೆದು ಹೋಗ್ತೀವೋ ಹಾಗೆ ಮಾತೃ ಗರ್ಭದಿಂದ ಈ ಗೃಹದಿಂದ ಹೊರಗೆ ಬಂದಂತೆ ನಮ್ಮ ಪ್ರಯಾಣ ನಿಗದಿ ಮಾಡಿಕೊಂಡಂತೆ ಅದು ನಮ್ಮ ಕೈಲಿಲ್ಲ. ಭಗವಂತ ನಮ್ಮ ಕರ್ಮಗಳೆಂಬ ಆ ಬೆಲೆಯನ್ನು ಕೊಟ್ಟು ಈ ರೈಲಿನ ಪ್ರಯಾಣ ಹೇಗೋ ಹಾಗೆ ನಮ್ಮ ಜೀವನ ಪ್ರಯಾಣವನ್ನು ಭಗವಂತ ನೇಮಿಸಿದ್ದಾನೆ. ಅದೇ ಪ್ರಕಾರ ನಾವು ಮೊದಲನೇ ದಿನ ನಾವು ಆಟೋದಲ್ಲೇ ಹೋಗ್ತೀವೋ, ನಡ್ಕೊಂಡು ಹೋಗ್ತೀವೋ, ಉರುಳಿಕೊಂಡು ಹೋಗ್ತೀವೋ, ಅದೆಲ್ಲವನ್ನು ಸಹ ನಮ್ಮ ಆ ಕರ್ಮದ ಅನುಸಾರವಾಗಿಯೇ ನಡೆಯುತ್ತದೆ. ಈ ಕರ್ಮ 100 ವರ್ಷ, 116 ವರ್ಷ, 120 ವರ್ಷಗಳವರೆಗೂ ಸಹ ಎಷ್ಟು ಉಸಿರಾಡಬೇಕು, ಎಷ್ಟು ಹನಿ ನೀರು ಕುಡಿಬೇಕು, ಎಷ್ಟು ಅಗಡು ತಿನ್ನಬೇಕು, ಏನು ಪದಾರ್ಥ ತಿನ್ನಬೇಕು, ಯಾವ ಪದಾರ್ಥವನ್ನು ನೋಡಬೇಕು, ಯಾವ ದೇಶ ಸಂದರ್ಶಿಸಬೇಕು, ಎಲ್ಲವನ್ನು ಭಗವಂತ ನಿಯಂತ್ರಿಸುತ್ತಿರ್ತಾರೆ. ಈ ಭಗವಂತ ಪ್ರತಿ ಕ್ಷಣದಲ್ಲೂ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನು ಮುನ್ನಡೆಸ್ತಾ ಇದ್ದಾನೆ. ಉಸಿರಾಟದಲ್ಲೂ ಇದ್ದಾನೆ, ಕಣ್ಣಿನ ದೃಷ್ಟಿಯಲ್ಲೂ ಇದ್ದಾನೆ, ಕಿವಿಯ ಸ್ಪರ್ಶದಲ್ಲೂ ಇದ್ದಾನೆ. ಇದನ್ನು ತಲಕಾರ ಉಪನಿಷತ್ತಲ್ಲಿ ಸ್ಪಷ್ಟವಾಗಿ ಬ್ರಹ್ಮದೇವರು ಮತ್ತು ರುದ್ರದೇವರ ಸಂಭಾಷಣೆ ಹೇಳಿಕೊಟ್ಟಿದ್ದಾರೆ. ಕೇನ ಪ್ರೇಷಿತ ಮನಃ ಅಂತ ಪ್ರಾರಂಭವಾಗಿ, ನನ್ನ ಮನಸ್ಸಲ್ಲಿ ಯಾರು ಪ್ರೇರಣೆ ಮಾಡ್ತಾಯಿದ್ದಾರಪ್ಪ ಅಂತ ಕೇಳಿದಾಗ ಭಗವಂತನೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬ್ರಹ್ಮದೇವರು ಉತ್ತರಿಸಿದ್ದಾರೆ. ಅದು ಯಕ್ಷ ರೂಪದಲ್ಲಿ ತೋರಿಸಿದ್ದಾರೆ. ಅದು ತಲ್ವಕಾರ ಉಪನಿಷತ್ ಕಥೆಯಾಯಿತು. ನಮ್ಮ ನಿತ್ಯ ದೈನಂದಿನ ಕಥೆಯಲ್ಲಿ ಏನು ಕೇಳಬೇಕು? ನಾವು ರೈಲು ಪ್ರಯಾಣ ಮಾಡುವಾಗ ಅಲ್ಲಿ ಉತ್ತಮ ತರಗತಿ, ಮಧ್ಯಮ ತರಗತಿ, ಸಾಧಾರಣ ತರಗತಿಯಂತೆ ನಾವು ಕೂತ್ಕೊಳ್ತೀವಿ, ಪ್ರಯಾಣ ಮಾಡ್ತೀವಿ. ಅಲ್ಲಿ ಆ ಪ್ರಯಾಣ ಮಾಡಿದಾಗ ಅದು ನಮ್ಮದೇ ಲೋಕವಾಗಿರುತ್ತೆ. ಆ ರೈಲಿಗೆ ಬೇಕಾದ
ಎಷ್ಟೋ ಕೋಟ್ಯಾಂತರ ರೂಪಾಯಿಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕೆಲವು 100 ರೂಪಾಯಿಗಳು ಮಾತ್ರ. ಆದರೆ ನಾವು ಉಪಯೋಗಿಸೋದು ಯಾವುದು? ಕೋಟ್ಯಾಂತರ ರೂಪಾಯಿಗಳನ್ನು. ಹಾಗೆ ಇಡೀ ವಿಶ್ವ ಬೆಳಕ್ಕಂಥದ್ದು ಅನಂತ ಕೋಟಿ ಬೆಳೆಯುಳ್ಳಂಥ ಈ ಉಗಿಬಂಡೆ ರೈಲು, ಇಲ್ಲಿ ನಮಗೆ ಸ್ಥಾನಮಾನ ಉತ್ತಮ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಸಾಧಾರಣ ಕ್ಲಾಸ್, ಇದರಂತೆ ಭಗವಂತ ನಮಗೆ ಸುರಕ್ಷಿತವಾದ ಮನೆ, ಸುರಕ್ಷಿತವಾದ ವಸನ, ಸುರಕ್ಷಿತವಾದ ಜನಸಂಪರ್ಕವನ್ನು ಕೊಟ್ಟಿದ್ದಾನೆ. ರೈಲು ಸುಮಾರು 50 ಕಿಲೋಮೀಟ್ರಿಂದ 100 ಕಿಲೋಮೀಟ್ರು, 200 ಕಿಲೋಮೀಟ್ರ್ ಹೋದರೆ ಈ ಪ್ರಪಂಚ 1 ಗಂಟೆಗೆ 1000 ಕಿಲೋಮೀಟರ್ದು ವೇಗದಲ್ಲಿ ಚಲಿಸ್ತಾ ಇದೆ. ಯಾವ ವಿಮಾನವೂ ಸಹ 600-700 ಕಿಲೋಮೀಟ್ರ್ ಓಡಿಸಿದರೆ ಅದಕ್ಕೂ ಅಧಿಕ ವೇಗವಾಗಿ ಓಡುತ್ತಿರುವುದು ಈ ವಿಶ್ವ. ಇದು ದೊಡ್ಡ ಉಗಿಬಂಡೆ. ಇಲ್ಲಿ ಭಗವಂತ ನಮ್ಮನ್ನು ಕೂಡಿಸಿದ್ದಾನೆ. ಆ ಉಗಿಬಂಡೆಯಲ್ಲಿ ಹೋಗ್ತಾ ಇರೋದು ಕೂಡ ನಮಗೆ ಪರಿಚಯ ಇಲ್ಲ. ಉಗಿಬಂಡೆಯಲ್ಲಿ ಯಾವ ಸ್ಥಾನದಲ್ಲಿದ್ದೀವಿ ಪರಿಚಯ ಇಲ್ಲ. ಇದೆಲ್ಲವೂ ಮಾಡಿಸ್ತಕ್ಕಂಥ ಅವನು ಭಗವಂತ. ಇದನ್ನು ಈಶಾವಾಸ್ಯ ಉಪನಿಷತ್ತು ಹೇಳುತ್ತಾರೆ. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃದಾ ಕಸ್ವಜಿದ್ದನಂ. ಉಪನಿಷತ್ತಲ್ಲಿ ಸ್ವಯಂಭೂ ಮನವುಗಳಿಗೆ ಪ್ರತ್ಯಕ್ಷವಾದ ಈ ಯಾವ ಉಪನಿಷತ್ತಿನಲ್ಲಿ ಭಗವಂತನೇ ಹೇಳಿದ್ದಾರೆ, ಇಡೀ ಪ್ರಪಂಚದಲ್ಲಿ ನೇತಾರ ನಾನು, ಇಡೀ ಪ್ರಪಂಚನ ಹೊತ್ತವ ನಾನು, ಇಡೀ ಪ್ರಪಂಚನ ಮುಂದೆ ಸಾಗಿಸುತ್ತಿರುವ ನಾನು. ಆದ್ದರಿಂದ ಈಶಾವಾಸ್ಯ ಉಪನಿಷತ್ತು ಈಶನ ಆವಾಸ ಯೋಗ್ಯವಾಗಿರ್ತಕ್ಕಂಥದ್ದು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಈ ವಿಶ್ವದಲ್ಲಿ ನಾವು ಒಂದು ಪಾತ್ರವಾಗಿದ್ದೀವಿ. ಅನಂತ ಕಣಗಳಲ್ಲಿ ಈ ಶರೀರ ಈ ವಿಶ್ವದ ಒಂದು ಭಾಗ. ಈ ಭಾಗವಾಗಿರ್ತಕ್ಕಂಥದ್ರಲ್ಲಿ ಭಗವಂತನಿದ್ದಾನೆ. ಈ ಭಾಗದಲ್ಲೂ ಸಹ ಭಗವಂತ ತನ್ನ ಕ್ರಿಯಾ ವಿಶೇಷವನ್ನು ತೋರಿಸ್ತಾ ಇದ್ದಾನೆ. ಇದನ್ನು ನಾವು ಪ್ರತಿ ಕ್ಷಣದಲ್ಲಿ ಜ್ಞಾಪಿಸಿಕೊಂಡು ಅನುಭವಿಸಿಕೊಂಡು ಮುಂದೆ ಸುಖಕರ ಪ್ರಯಾಣವನ್ನು ಮಾಡುವುದು ನಮ್ಮ ಕರ್ತವ್ಯ. ನಮ್ಮ ಸ್ಟೇಷನ್ ಬಂದ ಕೂಡಲೇ ಹೇಗೆ ನಾವು ಇಳಿದು ಬರ್ತೀವೋ ಹಾಗೆ ನಮ್ಮ ಕಾಲ ಮುಗಿದ ಹೊಣೆ ಎಲ್ಲರಿಗೂ ಸುಖವಾಗಿ ವಿನಮ್ರವಾಗಿ ಅವನು ಬೀಳ್ಕೊಟ್ಟು ಉತ್ತಮ ಲೋಕಕ್ಕೆ ಹೋಗತಕ್ಕಂಥ ಸಾಧನೆಯನ್ನು ನಾವು ಮಾಡಿಕೊಳ್ಳಬೇಕು. ಯಾರು ರೈಲಲ್ಲಿ ನಮ್ಮ ಸ್ಟೇಷನ್ ಬಂದ ಕೂಡಲೇ ಅಳೋದಿಲ್ಲ. ನಗುತ್ತಾ ಎಲ್ಲರಿಗೂ ಹಾಯ್ ಅಂತ ಹೇಳಿ ಅವರು ಅಭಿನಂದಿಸಿ ಬಿಡ್ತಾರೆ. ಹಾಗೆ ಪ್ರಪಂಚದಲ್ಲಿ ಎಲ್ಲರೂ ಜೀವರು ಸಹ ಏನು ಮಾಡಬೇಕು? ತಮ್ಮ ಕ್ಲುಪ್ತವಾದ ಕಾಲ ಬಂದ ಕೂಡಲೇ ಭಗವಂತನೇ ನಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ಉಳಿದವರಿಗೆಲ್ಲರಿಗೂ ಸಹ ಹರಿಸಿ ನಮ್ಮ ಮಾರ್ಗದಲ್ಲಿ ಮುಂದೋಗಬೇಕು. ಇದನ್ನು ಸಹ 180 ಉಗಿಬಂಡೆಗಳು ಇರತಕ್ಕಂಥ ರಚನೆ ಶ್ರೀ ಪುರಂದರದಾಸರು ಮಾಡಿದ್ದಾರೆ. ನಾವು ನೋಡಿದ ರೈಲು ಬಂಡಿಗಳಿಗೆ 10-20 ಉಗಿಬಂಡೆಗಳಿರ್ಬೋದು, ಬೋಗಿಗಳಿರ್ಬೋದು. ಆದರೆ ಇಲ್ಲಿರೋದು 180 ಬೋಗಿಗಳು. ಇನ್ನು ಅನಂತ ಬೋಗಿಗಳು ಇರತಕ್ಕಂಥದ್ದು ಇರುತ್ತೆ. ಆದ್ದರಿಂದ ಪ್ರಸ್ತುತವಾದ ಪುರಂದರದಾಸರ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ 180 ಬೋಗಿಗಳಲ್ಲಿ ಪ್ರಯಾಣ ಮುಂದುವರಿಸೋಣ. ಎಲ್ಲರಿಗೂ ಭಗವಂತ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಪರಿಪಾಲನೆ ಮಾಡಲಿ ಅಂತ ಬೇಡಿಕೊಳ್ಳೋಣ. ಭಾರತೀಯ ನಮಗೆ ಪ್ರಾಂತರ ಶ್ರೀಕೃಷ್ಣ ಅರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.